ಮತದಾನ ಕತೆ ಹಾಡುವೆನೋ ತಪ್ಪಾದರ ಮಾಪಿಯ ಬೇಡುವೆನೋ ಸತ್ತುಳ ಗುರುವಿನ ನಾಮ ಕೊಂಡಾಡುವೆನೋ ಅಂದ ಸಭೆಯಲ್ಲಿ ಹೋದ ಕೋಣೆರೆ ಆಲ ಮತದಾನ ಕತೆ ಹಾಡುವೆನೋ ತಪ್ಪಾದರ ಮಾತೆ ಬೇಡುವೆನೋ ಸತ್ತುಳ ಗುರುವಿನ ನಾಮ ಕೊಂಡಾಡುವೆನೋ ಚಂದ ಸಭೆಯಲ್ಲಿ ಬಂದ ಕೋಡಿರಿ ಹಾಲು ಮತದಾನ ಕತೆ ಹಾಡುವೆನೋ ತಪ್ಪಾದರ ಮಾಪಿಯ ಬೇಡುವೆನೋ ಸತ್ತುಳ ಗುರುವಿನ ನಾಮ ಕೊಂಡಾಡುವೆನೋ ಜಾಗೃತ ಭೂಮ್ಯಾಗ ಜಾಗೃತ ಭೂಮ್ಯಾಗ ಪಾರ್ವತ ದೇವಿ ತಂದು ಹುತ್ತಿನೊಳಗ ಕೂರಿ ಬಿಟ್ಟಾಳೇನೋ ಹುತ್ತಿನ ಮ್ಯಾಲ ನತ್ತಿನ ಹೆಜ್ಜೆ ಇಟ್ಟಾಳೇನೋ ಕೈಲಾಸ ಗಮನಕ್ಕ ಹೋಗಿ ತಾಯಿ ಮುಟ್ಟಾಳೇನೋ ಎಲ್ಲಿ ಬಂದ ಕೋಡರೆ ಹಾಲ ಮತದ ಕತೆ ಹಾಡುವೆನೋ ತಪ್ಪಾದರ ಮಾತೆ ಬೇಡುವೆನೋ ಸತ್ತುಳ ಗುರು ನಾಡುವೆನೋ ಆದಿಗೊಂಡನ ಹೊಟ್ಟಿಲೆ 6 ಮಂದಿ ಮಕ್ಕಳು ಕಡಿ ಹುಟ್ಟ ಪದಮಣ್ಣ ಜನಸಿದನೋ ಹಗಲಿರಳು ನ್ಯಾನಿಯತ್ತಿದ್ದ ಗುರವಿನೋ ಆದಿ ಭೂಮ್ಯಾಗ ಹೊಡೆದ ನೇಗಲಿನೋ ಎಲ್ಲ ಬಂದ ಕೋಣೆರೆ ಹಾಲ ಮತದ ಕತೆ ಹಾಡುವೆನೋ ತಪ್ಪಾದರ ಮಾಪೆ ಬೇಡುವೆನೋ ಸತ್ತುಳ ಗುರುವಿನ ನಾಮ ಕೊಂಡಾಡುವೆನೋ ತಾಯಿ ತಂದೆ ಕೊಡಿ ಮಗನಿಗೆ ಹೇಳ್ತಾರ ಹುತ್ತಿಗೆ ಹೊಡಿಬ್ಯಾಡ ನೇಗಲಿನೋ ಮರಥ ನಡೆದಾರ ಆಗತ್ತಿದೆ ಹೈರಾಣೋ ಒಳ್ಳೆದಾನ ಉಂಡಾಳು ಭದ್ದ ಮಾಡೋ ಎಲ್ಲಿ ಬಂದ ಕೋಡರೆ ಹಾಲ ಮತದ ಕತೆ ಹಾಡುವೆನೋ ತಪ್ಪಾದರ ಮಾಪೆಯ ಬೇಡುವೆನೋ ಸತ್ತುಳ ಗುರುವಿನ ನಾಮ ಕೊಂಡಾಡುವೆನೋ ತಾಯಿ ತಂದೆ ಕೊಡಿ ಮಗನಿಗೆ ಹೇಳ್ತಾರ ಹೊತ್ತಿಗೆ ಹೊಡಿಬ್ಯಾಡ ನೇಗಲಿನೋ ಮರ್ಥ ನಡೆದಾರ ಆಗತ್ತಿದೆ ಹೈರಾಣೋ ಒಳ್ಳೆದಂದನ ಉಂಡಾಡು
ತೆರವಿದನೋ ಹಾಲ ಮತದ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ಸೂರ್ಯ ಉದಯಕ್ಕ ಎತ್ತುಗಳು ಹೊಡುಕೊಂಡು ಸಾಲಿಗಚ್ಚಿಗಳ ತೆರವಿದನೋ ತಂದಿಗೆ ಹೇಳಿದ ಮಾತಂದು ಮರೆತಿದ್ದನೋ ಹೊತ್ತಿಗೆ ನಗಲಿ ತಂದು ಹೈಸಿದನೋ ಒಂದ ಕೋಡರೆ ಹಾಲ ಮತದ ಕತೆ ಹಾಡುವೆನು ತಪ್ಪಾದರ ಮಾತೆ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ನೇಗಲ ಹೈಸಿ ಹೊಳ್ಳಿ ನೋಡುದ್ರಾಗ ಹುತ್ತಿನ ಬಾಯಿಯಲ್ಲಿ ತೆರೆದಿತ್ತೇನು ಒಳಗಿಂದ ಕುರಿ ಹೊರಗ ಬಂದಾವೇನೋ ಪದ್ಮಗೊಂಡ ಗಾಬರಿ ಆಗ್ಯಾರೇನೋ ಹಾಲ ಮದರ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ನೇಗಲ ಹೈಸಿ ಹಳ್ಳಿ ನೋಡುದ್ರಾಗ ಹುತ್ತಿನ ಬಾಯಿಯಲ್ಲಿ ತೆರೆದಿತ್ತೇನೋ ಒಳಗಿಂದ ಕುರಿ ಹೊರಗ ಬಂದಾವೇನೋ ಪದ್ಮಗೊಂಡ ಗಾಬರಿ ಆಗ್ಯಾರೇನೋ ಹಾಲ ಮದರ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ಕುರಿ ಎಂಬುದು ಅವನಿಗೆ ಕೂನ ಇಲ್ಲ ತಮ್ಮ ಹುಳ ಎಂದು ಮನದಾಗ ತಿಳದಾನೇನೋ ಹುಲ್ಲ ತಂದು ಹುತ್ತಿ ಊರಿ ಹತ್ತಿದನೋ ವರ್ಣದ ಕುರಿ ಅಲ್ಲಿ ಆಗ್ಯಾರೇನೋ ಗೋಡಲೆ ಹಾಲ ಮದರ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ನಗ ತಗೊಂಡು ಅವ ನಗ ತಗೊಂಡು ಅವ ಬಡಗಿಯ ಮಾಡಿ ಬಲಗೈಯಲ್ಲಿ ಒತ್ತಿ ಹಿಡದಾನೇನೋ ಕುರುಗಳ ಹೊಳಕೊಂಡ ಮೈ ಸುತ್ತ ನಡೆದಾನೇನೋ ಮನೆ ಮಂದಿ ಆಸೆ ಎಲ್ಲ ಕಳೆದಾನೇನೋ ಹಾಲ ಮದರ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ಮೂರ ದಿನ ಅವ ಅನ್ನ ನೀರ ಇಲ್ಲದೆ ಉಪವಾಸ ಅಡವಿಯಾಗ ತಿರುಗಾನೇನೋ ಕಷ್ಟ ಬಂದು ಮನಸ್ಸಿನ್ಯಾಗ ಮರಿಗಾನೇನೋ ಕಣ್ಣ ಮುಚ್ಚಿ ಗುರುವಿಗೆ ಕರೆದಾನೇನೋ ಹೋದರೆ ಹಾಲ ಮದರ ಗದೆ ಹಾಡುವೆನು ತಪ್ಪಾದರ ಮಾತೆಯ ಬೇಡುವೆನು ಸತ್ತು ಗುರುವಿನ ಕೊಂಡಾಡುವೆನು ಮೂರ ದಿನ ಅವ ಸಭಾ ಪಂಡಿತರಲ್ಲಿ ಹೌದಪ್ಪ ಹೌದು ಸಭಾ ಪಂಡಿತರಲ್ಲಿ ಸವಿನಯದ ಪ್ರಾರ್ಥನೆ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಮರಣ್ಣ ಏನ್ ಹೇಳ್ಯಾರಿಪ್ಪ ಮಾತ ಹಲೋ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು ಅವರು ಇದೇ ಮಾತು ಯಾಕೆ ಹೇಳಿದ್ರಪ್ಪ ಅವರು ಹಿಂಗೆ ಹೇಳ್ದ ಸರ್ವಜ್ಞ ಎಲ್ಲ ಬಲ್ಲವ್ರು ಎಲ್ಲಾ ಕಡೆ ಇರುದಿಲ್ಲ ಅಂತ ಹೇಳ್ಯಾರ ಹೇಳ್ಯಾರಲ್ರಿ ನಾನು ಹೋದ ಸಂದಿನೊಳಗೆ ಒಂದು ವಿಷಯ ಇಟ್ಟಿದ್ದೆ ನಾನು ಏನು ವಿಷಯ ಜಗತ್ತಿನೊಳಗ ದೇವರು ಶ್ರೇಷ್ಠ ಅದಾನೋ ಏನು ಗುರು ಶ್ರೇಷ್ಠದಾನು ಈ ವಿಷಯ ಅಂದ ಕೂಡಲೇನೆ ಹಾ ಕಮ್ಮಡು ಇದಕ್ಕೆ ಅಣ್ಣ ಸೌಂಡ್ ಸ್ವಲ್ಪ ಕಮ್ಮಿ ಮಾಡು ಜರ ಕಮ್ಮಡು ಕೆಂಪಂದು 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 ಹಾ ಬಿಡು ಹಾ. ಬಿಡು ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡು ಯಾರು ಹೆಚ್ಚರದ ಅದರಂದ ಕೂಡಲೇನೆ ಹಾ ನಮ್ಮ ಕಮಾಂಡರ್ ಸಾಹೇಬ್ರು ಏನ್ ಹಿಡ್ದಾರಿಪ್ಪ ಸಾರು ಆರ್ಮಿ ಸರ್ ಅವ್ರು ಹಿಡ್ಕೊಂಡ್ರ ಅವರು ಏನ್ ಹಿಡ್ಕೊಂಡಾರಿ ಜಗತ್ತಿನೊಳಗೆ ದೇವರೇ ಶ್ರೇಷ್ಠ ಅದಾನ ಹೌದು ಗುರು ಅನ್ನೋ ಬಹಳ ಕಡಿಮೆ ಅದಾನ ಅಂತ ಹೇಳ್ಯಾರಪ್ಪ ದೇವರದಿಂದ ಕಲ್ಲ ಸಮುದ್ರದೊಳಗ ತೇಲ್ಯಾವ ಹೇಳ್ಯಾವ ಹೇಳ್ಯಾರ ಅವ್ರು ಹೌದಪ್ಪ ಹೌದು ಹೇಳ್ಯಾರು ಏ ಚಿಕ್ಕೋಳ ಗಪ್ರೆ ಏ ಪಿ ಏ ಯಾಕ ಗಪ್ಪರಿ
ದೇವರ ಹೆಸರು ಬರೆದಿರ್ತಕ್ಕಂತ ಕಲ್ಲ ಹಾ ಕಲ್ಲ ನೀರಿನೊಳಗ ತೇಲ್ಯಾವು. ನಮ್ಮ ದೇವ್ರು ಬಹಳ ಶ್ರೇಷ್ಠ ಅದಾನ. ಹೌದು ಅಂತ ಹೇಳ್ಯಾರಪ್ಪ ಸರ್. ನಾ ಇಲ್ಲಿ ಒಂದು ಮಾತು ಕೇಳ್ತೀನಿ ಸರ್ ಅವ್ರಿಗೆ. ಏನ್ ಮಾತ್ರಿ? ನನಗೇನು ಸಿಟ್ಟಿಲ್ಲ. ದೇವರು ಅಂದ್ರೆ ಏನು, ಗುರು ಅಂದ್ರೆ ಏನು? ಏನು ಏನು ದೇವರು ಅಂದ್ರೆ ಏನಂತ ಕೇಳಿದ್ರ, ದೇ ಅಂದ್ರ ದೇಹ ಇಲ್ಲ, ವ ಅಂದ್ರ ವರ್ಣ ಇಲ್ಲ, ರು ಅಂದ್ರ ರೂಪವಿಲ್ಲ. ಹೌದು ಇವೆಲ್ಲ ಇರಲಾರದವನಿಗೆ ದೇವರ ತಳಿ ಕರೀತಾರ. ಹೌದು ರಾಮಗ ರೂಪ ಇಲ್ಲ, ಹೌದು ದೇಹ ಇಲ್ಲ, ಎಲ್ಲ ಅದಾವು, ವರ್ಣದ ಎಲ್ಲ ಅದ ಅಂದ ಕೂಡಲೇನೆ ಅವ್ರ ಹೆಂಗ ದೇವ್ರ ಆಗ್ತಾರಿ ಸರ್? ಅವ್ರ ಹೆಂಗ ಶ್ರೇಷ್ಠತಿರಿ ಸರ? ಬೇಕಲ್ಲ ರೂಪದ, ವರ್ಣದ, ಎಲ್ಲ ದೇಹ ಅದ. ಹೌದು ದೇಹ ಇದು ಎಲ್ಲ ಇದ್ದವನಿಗೆ ದೇವ್ರ ಹೆಂಗ ಅಲ್ಲಕ್ ಬರ್ತದ? ಹೆಂಗ ಅಲ್ಲಕ ಬರ್ತದ? ದೇವ್ರ ನಿರ್ಗುಣ ಸ್ವರೂಪದೊಳಗದ ನಾವ. ಹೌದು ದೇಹ ಇಲ್ಲ, ವರ್ಣ ಇಲ್ಲ, ರೂಪವಿಲ್ಲ, ಏನೂ ಇಲ್ಲ. ಅವನಿಗೆ ಮಾತ್ರ ದೇವ್ರ ತಳಿ ಕರ್ಲಿಕ್ ಬರ್ತದ. ಹೌದು ಇದು ಎಲ್ಲ ಇದ್ದವನಿಗೆ ದೇವ್ರತ್ತ ಕರ್ಲಿಕ್ ಬರುದಿಲ್ಲ. ಹೌದು ಹೌದು ಅವರೆಲ್ಲ ಗುರುವಿಗೆ ಸಮಾನ ಅದಾರು. ಯಾರು? ಎಲ್ಲ ಗುರುವಿಗೆ ಸಮಾನ ಹಾರ. ಎಲ್ಲ ಗುರುವಿಗೆ ಸಮಾನ ಅದಾರ. ಹೌದು. ಇಲ್ಲಿ ಒಂದು ನಾವು ಪದ್ಮಗುಣನ ಬಗ್ಗೆ ಸಾಹಿತ್ಯ ಹಾಡಕತ್ತಿದ್ದೇವ್ ನಾವು. ಹೌದಪ್ಪ ಹೌದು ಹಾಡೇವಿ. ನಮ್ಮ ಶಿವರಾಯ ಮಾಸ್ತರ್ ಅವ್ರು ಸಾಹಿತ್ಯ ಬರ್ದಾರ. ಏನು ಬರ್ದಾರ ಅಂತ ಕೇಳಿದ್ರ, ಏನು ಬರ್ದಾರು? ಪಾರ್ವತಿ ಪರಮೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಲಕ್ಷ್ಮಿ ಗಣಪತಿ ಷಣ್ಮುಖ ಎಲ್ಲರೂ ಕುರಿ ಕೈ ಮ್ಯಾಗ ಸಾಕಾಗಿ ಆದಿಗೊಂಡನ ಭೂಮಿಯಾಗ 3 ಕಣ್ಣಿನ ಹೊತ್ತಿನೊಳಗ ಕುರಿ ಹಾಕಿ ಹೋದ್ರು. ಹೌದು ಹಾಕಿ ಹೋದ್ರು. ಆದಿಗೊಂಡ ಹೇಳ್ತಾನ, ಏನತ್ತ ಯಪ್ಪ ಎಲ್ಲಾ ಕಡೆಗೆ ನೇಗಲು ಹೊಡಿಕರೆ, ಹೌದು ಈ 3 ಕಣ್ಣಿನ ಹೊತ್ತಿಗೆ ಮಾತ್ರ ನೇಗಲು ಹಾಯಿಸ್ಬೇಡ ಅಂದ. ಯಾರೋ ಪದ್ಮಗೊಂಡನ ಅಪ್ಪ. ಹೌದು ಅಪ್ಪ ಹೇಳ್ದ. ಅಂದ್ರೂ ಕೂಡ ಪದ್ಮಗೊಂಡ 3 ಕಣ್ಣಿನ ಹೊತ್ತಿಗೆ ಒಯ್ದು ನೇಗಲು ಹಾಯಿಸದ. ಹುತ್ತ ವಿಭಾಗ ಆಯ್ತು. ಹೌದು ಹೊಡಿತು ಹೋಯ್ತು. ಆ ಹುತ್ತನೇನ ಕುರಿ ಮ್ಯಾಲ ಬಂದು ಅದೇ ಕುರಿ ಬೆನ್ ಹತ್ತಿ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕ ಬಂಕಾಪುರ ಸೀಮ್ಯಾಗ ಹೋದ. ಹೌದಪ್ಪ ಹೌದು ಹೋದ. ಎಲ್ಲಿ ಹೋದ? ಬಂಕಾಪುರ ಸೀಮ್ಯಾಗ ಹೋದ. ದೂರ ಹೋದ. ಹೌದು. ಅಲ್ಲಿ 1 ದಿವಸ 2 ದಿವಸ 3 ದಿವಸ ಉಪವಾಸ ತಿರುಗಾಡ್ದ. ಹೌದು. ಎಷ್ಟು ದಿವಸ? 3 ದಿವಸ. 1 ದಿವಸ ಅಲ್ಲ, 3 ದಿವಸ ಉಪವಾಸ ತಿರುಗಾಡ್ದ. ಹೌದು. ಆ ಸಮಯದೊಳಗ ನಿಮ್ಮ ದೇವ್ರು ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿದ? ಬೇಕಲ್ಲ ನನ್ನ ಗುರು ಬಂದ. ಅಲ್ಲಿ ಬಂದಾನ. ಯಾರು? ರೇವಣ ಸಿದ್ಧ ಬಂದ. ರೇವಣ ಸಿದ್ಧ ಬಂದ ಹೇಳ್ತಾನ, ಏನತ್ತ? ಪದ್ಮಗೊಂಡ ಉಪವಾಸ ತಿರುಗಾಡಕ್ ಹೋಗಬೇಡ. ಕುರಿ ಕೆಚ್ಚಲದೊಳಗೆ ಹಾಲದಾವ. ಎಲ್ಲಿ ಅದಾವ? ಕುರಿ ಕೆಚ್ಚಲದಾಗ ಹಾಲದಾವ. ಹಿಂಗೆ ಹಾಲು ಹಿಂಡಬೇಕು, ಹಿಂಗೆ ಹಾಲು ಕಾಸಬೇಕು, ಹಿಂಗೆ ಗಿಣ್ಣ ಮಾಡಿ ಊಟ ಮಾಡ್ಬೇಕಂತೇಳಿ ನನ್ನ ಗುರು ಕಲ್ಸನ. ಆ ಸಮಯದೊಳಗೆ ನೀನು ದೇವ್ರು ಎಲ್ಲಿ ಹೋಗಿದ್ದ? ಎಲ್ಲಿ ಹೋಗಿದ? ನಿರ್ಗುಣ ಸ್ವರೂಪದೊಳಗದಾನ ದೇವ್ರ. ದೇವ್ರ ಹೆಚ್ಚಿಗೆ ಅದಾನ ಇಲ್ಲ ಅನ್ನೋದಿಲ್ಲ. ಸಮಯದೊಳಗ ದೇವ್ರ ಎಲ್ಲಿ ಹೋಗಿದ್ದ? ಬೇಕಲ್ಲ ಬರ್ಬೇಕಿತ್ತು. ಕುರಿ ಕಾಯ್ದಿರಿ, ಕಾಯ್ದು ಹೊತ್ತಿನಾಗ ಇಟ್ಟು ಹೋಗಿರಿ. ಹೌದು. ಅದೇ ಕುರಿಗಳ ಹುಡ್ಕೊಂಡು ಪದ್ಮಗೊಂಡ ಹೋಗ್ಯಾನ. 3 ದಿವಸ ಉಪವಾಸ ತಿರುಗಾಡ್ಯಾನ ಪದ್ಮಗೊಂಡ. ಅವಾಗ ಎಲ್ಲಿದ್ದ? ಆ ಸಮಯದೊಳಗೆ ನಿಮ್ಮ ದೇವ್ರ ಎಲ್ಲಿದ್ದ? ಬೇಕಲ್ರಿ ಸರ್. ದೇವ್ರ ಕಾಪಾಡವಲ್ಲ ಅಲ್ಲ, ನನ್ನ ಜಗತ್ತಿನೊಳಗ ನನ್ನ ಗುರು ಕಾಪಾಡ್ತಾನ. ಒಂದು ಮಾತು ಹೇಳ್ತೀನಿ ನಾನು. ಏನು ಮಾತ? ನಿಮ್ಮ ದೇವ್ರ ಮುನಿದಾರೆ, ಗುರು ಕಾಯ್ತಾನ. ಹೌದು. ನಿಮ್ಮ ದೇವ್ರ ಮುನಿದಾರ, ಗುರು ಕಾಯ್ತಾನ. ನನ್ನ ಗುರು ಮುನದಂದ್ರೆ ಜಗತ್ತಿನೊಳಗ ಯಾವ ದೇವ್ರನ್ನ ಕೈಯಂಗಿಲ್ಲ. ಹೌದು. ಅಷ್ಟು ಶಕ್ತಿ, ಅಷ್ಟು ಪವರ್ ಐತಿ ನಮ್ಮ ಗುರುವಿನ ಬಲ್ಲಿ. ನಿಮ್ಮ ತಲೆಯಾಗಿರ್ಲಿ. ಕಷ್ಟ ಬಂದು ಮನಸ್ಸಿನಾಗ ಮರಗ್ಯಾನೇನೋ, ಕಣ್ಣ ಮುಚ್ಚಿ ಗುರುವಿಗೆ ಕರವಾನೇನೋ.